ಓಂ ಶಾಂತಿ. ನನ್ನ ಹೆಸರು ಭಾಸ್ಕರ್ ಅಂತ. ವಿಜಯಪುರ ಬಸವೇಶ್ವರ ನಗರದ ಬಡಾವಣೆ ವಾಸಿ ನಾನು. ನಮ್ಮ ಮನೆಯಿಂದ ಒಂದು 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಮ್ಮ ಕ್ಲಾಸ್ ಇದೆ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಇದೆ. ಇಲ್ಲಿ ರೂಪಕ್ಕ ಅಂತ ಟೀಚರ್ ಇದ್ದಾರೆ, ಲೋಕೇಶನ್ ಅಂತ ಬ್ರದರ್ ಇದ್ದಾರೆ. ನನಗೆ ಸುಮಾರು 6 ವರ್ಷ ಹಿಂದೆ 2014 ನಾನು ಬಾಬಾ ಮನೆಗೆ ನೀರು ತೊಗೊಂಡೋಗೋದಕ್ಕೆ ಏನು ಬರ್ತಾಯಿದ್ದೆ. ಆಗ ಲೋಕೇಶನ್ ಅವರು ಸುಮಾರು ಸಾರಿ ಮಾರ್ಗದರ್ಶನ ಮಾಡಿ ರೂಪಕ್ ಅವ್ರ ಕಡೆಯಿಂದ ಕೋರ್ಸ್ ಕೊಡಿಸಿದ್ರು. ಕೋರ್ಸ್ ತಗೊಂಡಿದ್ದಾದಮೇಲೆ ನನ್ನ ಜೀವನದಲ್ಲಿ ಇವತ್ತಿನವರೆಗೂ ತುಂಬ ಪರಿವರ್ತನೆ ಆಗಿದೆ. ಯಾವ ರೀತಿ ಪರಿವರ್ತನೆ ಅಂದರೆ, ಫಸ್ಟು ನಂದು ನಮ್ಮ ಫ್ಯಾಮಿಲಿ ಅಂತ ಇತ್ತು. ಕೋರ್ಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಲೋಕ ಕಲ್ಯಾಣ, ಲೋಕಕ್ಕೆ ಒಳ್ಳೆಯದಾಗಬೇಕು, ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ಜ್ಞಾನ ತಿಳಿಸ್ಬೇಕು ಅನ್ನೋಂಥ ಒಂದು ಸಂಕಲ್ಪ ಎಲ್ಲ ಬಂದಿತ್ತು. ಅದೇ ರೀತಿ ಯಾರ ಜೊತೆಗೆ ಸಂಪರ್ಕ ಮಾಡೋರು ಸಹ ಅವ್ರಿಗೆ ಜ್ಞಾನದ ಬಗ್ಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀರಿ. ಮತ್ತು ನಾನು ವ್ಯವಹಾರ ಮಾಡೋ ಕಡೆ ಸಹ ಬಾಬಾ ಅವ್ರ ಜ್ಞಾನದ್ದು ಸುಮಾರು ಪೋಸ್ಟಿಂಗ್ಸ್ ಹಾಕಿದ್ದೀನಿ. ಮತ್ತು ಬಾಬಾ ಅವ್ರದ್ದು ಸಂಕಲ್ಪ ಮಾಡೋರು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣ ಬಾಬಾ ಅವ್ರು ನಮ್ಮ ಜೊತೆನಲ್ಲಿರ್ತಾರೆ. ನಾನಿಲ್ಲಿ ಬಂದಾಗ ನನಗೆ ಆರ್ಥಿಕವಾಗಿ, ಮಾನಸಿಕವಾಗಿ ಹೆಲ್ತ್ ಇಶ್ಯೂಸು ಇತ್ತು. ಆ ಹೆಲ್ತ್ ಇಶ್ಯೂಸು ಮತ್ತು ಮಾನಸಿಕವಾಗಿ ಎಲ್ಲ ಇಲ್ಲಿ ಬಂದಮೇಲೆ ಸ್ಟೆಬಿಲಿಟಿ ಆಯಿತು. ಸ್ಟೆಬಿಲಿಟಿ ಆದಮೇಲೆ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ನಾನು BP-ಗೆ ಮೆಡಿಸಿನ್ಸ್ ತೊಗೊತಾ ಇದ್ದೆ. ಯಾರೊಬ್ಬ ಸ್ನೇಹಿತರು ಹೇಳಿದರು, ಒಳ್ಳೆ ಮೆಡಿಟೇಷನ್ಸ್ ಇದೆ ಬಾಬಾ ಅವ್ರ ಇದರಲ್ಲಿ ನೋಡಿ ಅಂತ ಹೇಳ್ಬಿಟ್ಟು. ಡಾಕ್ಟರ್ ದಾಮಿನಿ ಅವ್ರದ್ದು ಮೆಡಿಟೇಷನ್ ಒಂದನ್ನು ಫಾಲೋಅಪ್ ಮಾಡಿದಾಗ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬಿಟ್ಟು, ನಾನೊಂದು ವರ್ಷದಿಂದ ಅಮೃತ ವೇಳೆಯಲ್ಲಿ 2:30 to 4:30 ಒಳಗಡೆ ಬಾಬಾ ಅವ್ರಿಗೆ ಹೇಳಿ ಗುಡ್ ನೈಟ್ ಹೇಳಿ ಮಲಗ್ತೀನಿ ನಾನು. ಮತ್ತು ಅಮೃತ ವೇಳೆಯಲ್ಲಿ ಎಬ್ಬರಿಸೋದಕ್ಕೆ ರಿಕ್ವೆಸ್ಟ್ ಕೊಟ್ಟಿರ್ತೀನಿ. ಆಗ ಅಮೃತ ವೇಳೆಗೆ ತಂದೆ ಡೆಫಿನೆಟಾಗಿ ಎಬ್ಬರಿಸ್ತಾರೆ. ಆ ಎಬ್ಬರಿಸಿದಾಗ ಹೈ ಬ್ಲಡ್ ಪ್ರೆಷರ್ ಬಗ್ಗೆ ಏನಾನ ನನಗೆ ಬ್ಲಾಕೇಜಸ್ ಇದೆ ಎಲ್ಲ ಕ್ಲಿಯರ್ ಮಾಡಿಸಿ ಬಾಬಾ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಕೊಡ್ತಾಯಿದ್ದೆ. ಸಂಕಲ್ಪ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ. ಅದೇ ರೀತಿ ಬಾಬಾ ಅವ್ರನ್ನ ಫೈಂಡೆ ಅದಕ್ಕೂ ಒಂದು ದಾರಿ ಮಾಡಿಕೊಟ್ಟು ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡಿಸಿದ್ದಾರೆ. ಮತ್ತು ಅಮೃತ ವೇಳೆಯಲ್ಲಿ ರೆಗ್ಯುಲರಾಗಿ ಕಂಟಿನ್ಯೂಷನಾಗಿ ಎದ್ದು ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಈಗ ಹೀಲಿಂಗ್ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಬಾಡಿನಲ್ಲಿ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಸಹ ಹೀಲಿಂಗ್ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಹೀಲಿಂಗ್ ಆಗುತ್ತೆ. ಬಾಬಾ ಅವರು ಪ್ರತಿ ಕ್ಷಣ ನಮ್ಮ ಜೊತೆಯಲ್ಲಿರ್ತಾರೆ. ಫಸ್ಟು ನಾವು ಸ್ವಾರ್ಥದಿಂದ ಬರೀ ನಮ್ಮನೆ, ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿ, ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ವಿ. ಬಟ್ ಈಗ ಯಾವ್ಯಾವ ಆತ್ಮ ಶರೀರ ಬಿಟ್ಟು ಅಲೀತಾ ಇದ್ದಾರೆ ಆತ್ಮಕ್ಕೆ ಶಾಂತಿ ಕೊಡ್ರಿ ಅಂತ ಕೇಳ್ತೀವಿ. ಮತ್ತು ಯಾವ್ಯಾವ ಆತ್ಮ ಅನಾರೋಗ್ಯವಾಗಿದ್ದಾರೆ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಿ ಬಾಬಾ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ತುಂಬ ಇಲ್ಲಿ ಬಂದಮೇಲೆ ತುಂಬಾ ಬೆನಿಫಿಟ್ಸ್ ಆಗಿದೆ. ಆರ್ಥಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಎಲ್ಲ ರೀತಿ ಬೆನಿಫಿಟ್ಸು ಆಗಿದೆ. ಮತ್ತು ಇಲ್ಲಿ ಕ್ಲಾಸಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ನಾನು ರೆಗ್ಯುಲರಾಗಿ ಕ್ಲಾಸಿಗೆ ಬರ್ತಾಯಿದ್ದೆ. ಮತ್ತು ಬಾಬಾ ಅವರು ಏನು ಮನಸ್ಸಿಗೆ ಕೊಡ್ತಾರೆ, ನಾವೇನು ಸಂಕಲ್ಪ ಮಾಡ್ತೀವಿ ಅದು ಡೆಫಿನೆಟಾಗಿ ನಡೆಯುತ್ತೆ. ಮತ್ತು ಯಾರಲ್ಲಿ ಏನು ಬೇಕಾದ್ರೂ ಪರಿವರ್ತನೆ ಮಾಡ್ಬೋದು ಅಂದರೆ, ಬಾಬಾ ಅವ್ರಿಗೆ ಜ್ಞಾನ ಕೊಟ್ಟರೆ ಡೆಫಿನೆಟಾಗಿ ಪರಿವರ್ತನೆ ಆಗುತ್ತೆ. ನನ್ನಿಂದ ಸುಮಾರು ಜನಕ್ಕೆ ಪರಿವರ್ತನೆಯೂ ಬಾಬಾ ಮಾಡಿಸಿದ್ದಾರೆ. ಪ್ರತಿ ಕ್ಷಣ ಬಾಬಾ ನಮ್ಮ ಜೊತೆನಲ್ಲಿರ್ತಾರೆ. ನಾನು 14 ಕೋರ್ಸ್ ತೊಗೊಂಡೆ ಮತ್ತು 15 ಮೌಂಟ್ ಅಬ್ಗೆ ಹೋಗಿ ಬಂದೆ. ಮೌಂಟ್ ಅಬ್ಗೆ ಹೋಗಿ ಬಂದ ತಕ್ಷಣವೇ ನನಗೆ ಮೌಂಟ್ ಅಬ್ಗೆ ಹೋಗೋದಕ್ಕೆ ಬಿಫೋರು ನಾವೊಂದು 5 ಜನ ಜೊತೆನಲ್ಲಿ ಮೌಂಟ್ ಅಬ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಹೋಗೋದಕ್ಕೆ ಬಿಫೋರ್ ಒಂದು 2 days ಬಿಫೋರ್ ನನಗೆ ವೆಹಿಕಲಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು. ಅನ್ಫಾರ್ಚುನೇಟ್. ನಾನು ಬರಲ್ಲ ಅಂದರೆ ನನ್ನ ಜೊತೆಯಲ್ಲಿ ರೆಡಿಯಾಗಿದ್ದಂಥ ಸ್ನೇಹಿತರು ನಾವು ಬರಲ್ಲ ಅಂತಿದ್ರು, ಬ್ರದರ್ಸು. ಆಗ ಲೋಕೇಶಣ್ಣ ಬಂದು, ಇಲ್ಲ ನೀವು ಬನ್ನಿ ಏನೂ ಆಗೋದಿಲ್ಲ, ನಿಮ್ಗೆ ಎಷ್ಟೇ ಪೈನ್ ಇದ್ರೂ ಸಹ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿದ್ರು. ಆ ಪುಣ್ಯದ ಭೂಮಿನಲ್ಲಿ ಪಾದ ಸ್ಪರ್ಶ ಮಾಡಿದ ತಕ್ಷಣವೇ ನನಗೆ ಆಕ್ಸಿಡೆಂಟ್ ಆಗಿತ್ತು ಅನ್ನೋದು ಮರೀತು. ಮತ್ತು ನಾನು 3 days 4 days ಅಲ್ಲಿ ಇದ್ದಾಗಲೂ ಸಹ ನನಗೆ ಎಲ್ಲೂ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ಸಂಪೂರ್ಣವಾಗಿ ಮಧುಬನ ಎಲ್ಲ ಓಡಾಡ್ಕೊಂಡು ಬಂದ್ವಿ. ಮತ್ತು ಮಧುಬನದಲ್ಲಿ ಆ ಜನಕ್ಕೆ ಆ ಸೇವೆ ನಡೆಯೋದೆಲ್ಲ ನೋಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ನಡೆಸ್ತಿದ್ದಾರೆ ಅನ್ನೋದಂತೂ ಸತ್ಯ. ಮತ್ತು ನಮ್ಮ ಜೀವನದಲ್ಲಿ ನನಗೆ
ಎಷ್ಟೊಂದು ಸಮಸ್ಯೆಗಳೆಲ್ಲ ಇತ್ತು. ಬಾಬಾ ಅವರು ಇವತ್ತು ನನಗೇನು ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಯಾವುದೇ ಸಮಸ್ಯೆ ಬಂದರೂ ಸಹ ನನಗಿವತ್ತು ಅದು ಲೆಕ್ಕದ್ದಲ್ಲ. ಬಾಬಾ ಅವ್ರು ನನ್ನ ಜೊತೆ ಇರ್ತಾರೆ ಅನ್ನೋ ಒಂದು ಧೈರ್ಯ ಇದೆ. ಅದರಿಂದ ನಾನು ಫೇಸ್ ಮಾಡ್ತೀನಿ. ನನ್ನ ವೃತ್ತಿನಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ ಬಾಬಾ ಅವ್ರು ನೆನಪು ಮಾಡ್ಕೊಂಡೆ ಪ್ರಾರಂಭದಿಂದ ಬೆಳಗ್ಗೆ ಎದ್ದಾಗಲಿಂದ ಬಾಬಾ ಅವ್ರು ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ಹಿಡಿದು ಪ್ರಸಾದ ತೊಗೊಬೇಕಾದ್ರೆ ಸಹ ಬಾಬಾ ಅವ್ರ ನೆನಪಿನಲ್ಲಿ ಬಾಬಾ ಅವ್ರಿಗೆ ಅರ್ಪಿಸಿನೇ ಪ್ರಸಾದನ ತೊಗೊತೀವಿ. ಮತ್ತು ಮಲಗಬೇಕಾದ್ರೆ ಗುಡ್ ನೈಟ್ ಹೇಳ್ಬಿಟ್ಟು ಮಲ್ಕೊತೀವಿ. ಓಂ ಶಾಂತಿ.